ಹಾಯ್ ಫ್ರೆಂಡ್ಸ್, ಪ್ರಧಾನಿ ನರೇಂದ್ರ ಮೋದಿ ಆಸ್ತಿ ಎಷ್ಟು ಗೊತ್ತಾ? ಮೋದಿ ಎಷ್ಟು ಚಿನ್ನ ಹೊಂದಿದ್ದಾರೆ? ಪತ್ನಿಗೆ ತಿಂಗಳಿಗೆ ಎಷ್ಟು ದುಡ್ಡು ಕೊಡ್ತಿದ್ದಾರೆ? ಪ್ರಧಾನಿ ಹೆಸರಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಎಷ್ಟಿದೆ? ಯಾವ ಬ್ಯಾಂಕ್ನಲ್ಲಿ ಹೆಚ್ಚು ದುಡ್ಡು ಇಟ್ಟಿದ್ದಾರೆ? ಪ್ರಧಾನಿ ಮೋದಿ ಅವರ ಸಂಬಳ ಎಷ್ಟು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಬ್ಯಾಂಕ್ನಲ್ಲಿ ದುಡ್ಡು ಎಷ್ಟಿದೆ? ಪ್ರಧಾನಿ ನರೇಂದ್ರ ಮೋದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಗಾಂಧಿನಗರ ಬ್ರಾಂಚ್ನಲ್ಲಿ 73,304 ರೂಪಾಯಿ ದುಡ್ಡು ಇಟ್ಟಿದ್ದಾರೆ. ಅದೇ ರೀತಿ ವಾರಣಾಸಿ ಬ್ರಾಂಚ್ನಲ್ಲಿ ಜಸ್ಟ್ 7,000 ರೂಪಾಯಿ ಇಟ್ಟಿದ್ದಾರೆ. ಇನ್ನು SBIನಲ್ಲಿ ತಮ್ಮ ಒಟ್ಟು ಆಸ್ತಿಯ ಬಹುದೊಡ್ಡ ಮೊತ್ತವನ್ನ ಅಂದ್ರೆ 2,85,00,000 ರೂಪಾಯಿ ಮೌಲ್ಯದ ಫಿಕ್ಸೆಡ್ ಡೆಪಾಸಿಟ್ ಹೊಂದಿದ್ದಾರೆ. ರಾಜಕೀಯದಿಂದ ನಿವೃತ್ತಿ ಹೊಂದಿದ ಬಳಿಕ ಖರ್ಚಿಗೆ ಅಂತ ಈ ದುಡ್ಡು ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಇನ್ನು ಪ್ರಧಾನಿ ಮೋದಿ ಯಾವುದೇ ಖಾಸಗಿ ಬ್ಯಾಂಕ್ನಲ್ಲಿ ಖಾತೆ ಹೊಂದಿಲ್ಲ. ಸರ್ಕಾರಿ ಸ್ವಾಮ್ಯದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮಾತ್ರವೇ ಖಾತೆ ಹೊಂದಿರೋದು ವಿಶೇಷ. ಮೋದಿ ಒಟ್ಟು ಆಸ್ತಿ ಎಷ್ಟಿದೆ? ಬ್ಯಾಂಕ್ನಲ್ಲಿರೋ ದುಡ್ಡು ಬಿಟ್ಟು ಮೋದಿ ಬಳಿ ಕಳೆದ ಲೋಕಸಭೆ ಚುನಾವಣೆ ವೇಳೆಗೆ 52,920 ರೂಪಾಯಿಯಷ್ಟು ನಗದು ಇತ್ತು. ಇನ್ನು ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ನಲ್ಲಿ 9,12,000 ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ 3,30,000 ರೂಪಾಯಿಯಷ್ಟಿದೆ. ಎಲ್ಲ ಸೇರಿಸಿ ಒಟ್ಟು 3,02,06,889 ರೂಪಾಯಿ ಆಸ್ತಿ ಇದೆ. ಆದರೆ ಮೋದಿ ಈವರೆಗೆ ಯಾವುದೇ ಸಾಲ ಹೊಂದಿಲ್ಲ. ಪ್ರಧಾನಿ ಬಳಿ ಚಿನ್ನ ಎಷ್ಟಿದೆ ಗೊತ್ತಾ? ಪ್ರಧಾನಿ ಮೋದಿ ಬಳಿ 4 ಚಿನ್ನದ ಉಂಗುರಗಳಿವೆ. ಇವುಗಳು ಒಟ್ಟು 45 ಗ್ರಾಂ ತೂಕವಿದ್ದು ಇದರ ಮೌಲ್ಯ 2,67,000 ರೂಪಾಯಿ ಅಂತ ಮೋದಿ ಮಾಹಿತಿ ನೀಡಿದ್ದಾರೆ. ಆದರೆ ಇಂದಿನ ಚಿನ್ನದ ಬೆಲೆಗೆ ಹೋಲಿಸಿದ್ರೆ ಮೋದಿ ಬಳಿ ಇರೋ ಚಿನ್ನದ ಮೌಲ್ಯ 3,51,000 ರೂಪಾಯಿಯಷ್ಟಾಗುತ್ತೆ. ಆದರೆ ಮೋದಿ ಈ ಚಿನ್ನದ ಉಂಗುರಗಳನ್ನು ಧರಿಸೋದೇ ಇಲ್ಲ. ಇನ್ನು ಮೋದಿ ಯಾವುದೇ ಬೆಳ್ಳಿಯ ವಸ್ತುಗಳನ್ನು ಹೊಂದಿಲ್ಲ. ಪ್ರಧಾನಿ ಬಳಿ ಓಡಾಟಕ್ಕೆ ಸ್ವಂತ ಕಾರುಗಳಿಲ್ಲ. ಪ್ರಧಾನಿ ಮೋದಿ ತಮ್ಮ ಬಳಿ ಯಾವುದೇ ಕಾರುಗಳಿಲ್ಲ ಅಂತ ಮಾಹಿತಿ ನೀಡಿದ್ದಾರೆ. ಆದ್ರೀಗ ಮೋದಿ ಪ್ರಧಾನಿ ಆಗಿರೋದ್ರಿಂದ ಇವರಿಗೆ ಕೋಟಿಗಟ್ಟಲೆ ಬೆಲೆ ಬಾಳುವ ಹೈ ಸೆಕ್ಯೂರಿಟಿ ಕಾರುಗಳನ್ನ ನೀಡಲಾಗಿದೆ. 12,50,00,000 ರೂಪಾಯಿ ಬೆಲೆಯ ಮರ್ಸಿಡಿಸ್ ಮೇಬ್ಯಾಚ್, ರೇಂಜ್ ರೋವರ್, BMW, ಸ್ಕಾರ್ಪಿಯೋ ಕೂಡ ಇವರ ವಾಹನಗಳ ಕಾನ್ವೆ ಅಂದ್ರೆ ಬೆಂಗಾವಲು ಪಡೆಯಲ್ಲಿ ಇರುತ್ತೆ. ಇವುಗಳನ್ನೆಲ್ಲ ಯಾವುದೇ ರೀತಿಯ ಅಟ್ಯಾಕ್ ಅನ್ನು ಎದುರಿಸಲು ಸಾಧ್ಯವಾಗುವಂತೆ ರೆಡಿ ಮಾಡಲಾಗಿದೆ. ಪ್ರಧಾನಿ ಮೋದಿಗೆ ಸ್ವಂತ ಮನೆಯೂ ಇಲ್ಲ. ಪ್ರಧಾನಿ ಮೋದಿ ತಮ್ಮ ಬಳಿ ವಾಸಕ್ಕೆ ಸ್ವಂತ ಮನೆಯಾಗಲಿ, ತಮ್ಮ ಹೆಸರಲ್ಲಿ ಒಂದು ತುಂಡು ಭೂಮಿಯಾಗಲಿ, ಕಟ್ಟಡಗಳಾಗಲಿ ಇಲ್ಲ ಅಂತ ಮಾಹಿತಿ ನೀಡಿದ್ದಾರೆ. ಸದ್ಯ ಪ್ರಧಾನಿ ಆಗಿರೋದ್ರಿಂದ ಇವರು ದೆಹಲಿಯ ಲೋಕ ಕಲ್ಯಾಣ ಮಾರ್ಗದಲ್ಲಿರೋ ಪ್ರಧಾನಿಗಳಿಗೆ ಅಂತಲೇ ಮೀಸಲಿರೋ ನಿವಾಸದಲ್ಲಿ ವಾಸವಿದ್ದಾರೆ. 12 ಎಕರೆ ಪ್ರದೇಶದಲ್ಲಿ ಒಟ್ಟು 6 ಬಂಗಲೆಗಳಿದ್ದು ಅದಕ್ಕೆ 1, 3, 5, 7, 9, 11 ಅಂತ ನಂಬರ್ ಇಡಲಾಗಿದೆ. ಅದರ ಪೈಕಿ ಮೋದಿ 5ನೇ ನಂಬರ್ ಬಂಗಲೆಯಲ್ಲಿ ವಾಸಿಸುತ್ತಿದ್ದಾರೆ. ಈ ಕಟ್ಟಡದಲ್ಲಿ ಪ್ರಧಾನಿ ಮೋದಿ ಏಕಾಂಗಿಯಾಗಿ ವಾಸಿಸುತ್ತಾರೆ. ಇವರ ಮನೆಯಲ್ಲಿ ಮೊದಲಿನಿಂದಲೂ ಅಡುಗೆ, ಕ್ಲೀನಿಂಗ್ ಸೇರಿದಂತೆ ಎಲ್ಲಾ ಕೆಲಸ ಮಾಡಿಕೊಂಡು ಬಂದಿರೋ ಬದ್ರಿ ಮಾತ್ರ ಜೊತೆಗಿದ್ದಾರೆ. ಪ್ರಧಾನಿ ಮೋದಿ ಸಂಬಳ ಎಷ್ಟು? ಪ್ರಧಾನಿ ಮೋದಿಗೆ ತಿಂಗಳಿಗೆ 1,66,000 ರೂಪಾಯಿಯಷ್ಟು ಸಂಬಳ ಇದೆ. ಇದರಲ್ಲಿ 45,000 ಸಂಸದೀಯ ಭತ್ಯೆ, ಖರ್ಚಿನ ಭತ್ಯೆ, ಡೈಲಿ ಭತ್ಯೆ 2,000 ಮತ್ತು ಮೂಲ ವೇತನ 50,000 ರೂಪಾಯಿ ಕೂಡ ಸೇರಿರುತ್ತೆ. ಇದಲ್ಲದೆ ಪ್ರಯಾಣ, ವಾಹನ, ನಿವಾಸ, ಅದರ ಖರ್ಚು ಎಲ್ಲವೂ ಪ್ರತ್ಯೇಕವಾಗಿ ಸಿಗುತ್ತೆ. ಪ್ರಧಾನಿ ಮೋದಿಗೆ 1 ರೂಪಾಯಿ ಖರ್ಚು ಮಾಡೋ ಅಗತ್ಯತೆ ಇರೋದಿಲ್ಲ. ಎಲ್ಲವೂ ಸರ್ಕಾರದ ಕಡೆಯಿಂದಲೇ ಭರಿಸಲಾಗುತ್ತೆ. ಪತ್ನಿಗೆ ಮೋದಿ ದುಡ್ಡು ಕೊಡ್ತಾರಾ? ಪ್ರಧಾನಿ ಮೋದಿ ತಮ್ಮ ಅಫಿಡವಿಟ್ನಲ್ಲಿ ಪತ್ನಿಯ ಜಾಗದಲ್ಲಿ ಜಶೋದಾ ಬೆನ್ ಅಂತ ಹೆಸರು ಉಲ್ಲೇಖಿಸಿದ್ದಾರೆ. ಪತ್ನಿಯಿಂದ ದೂರ ಆಗಿರೋ ಬಗ್ಗೆ ಆಗಲಿ, ವಿಚ್ಛೇದನವಾಗಿದೆ ಅಂತಾಗಲಿ ಮಾಹಿತಿ ನೀಡಿಲ್ಲ. ಪತ್ನಿಯ ಆದಾಯ, ಆಸ್ತಿಯ ಬಗ್ಗೆಯೂ ಏನೂ ಹೇಳಿಲ್ಲ. ಜೊತೆಗೆ ಪ್ರಧಾನಿ ಮೋದಿ ಜಶೋದಾ ಬೆನ್ಗೆ ಯಾವುದೇ ರೀತಿಯಲ್ಲೂ ದುಡ್ಡು ಕೂಡ ಕೊಡ್ತಿಲ್ಲ. ಫುಲ್ ಸಂಪರ್ಕ ಬಂದ್ ಮಾಡ್ಕೊಂಡಿದ್ದಾರೆ. ಆದ್ರೆ ಜಶೋದಾ ಬೆನ್ ಸ್ಕೂಲ್ ಟೀಚರ್ ಆಗಿದ್ದು ಈಗ ನಿವೃತ್ತಿ ಹೊಂದಿದ್ದಾರೆ. ತಿಂಗಳಿಗೆ 14,000 ರೂಪಾಯಿ ಪಿಂಚಣಿ ಬರ್ತಿದ್ದು ಅದೇ ಇವರ ಜೀವನಕ್ಕೆ ಆಧಾರವಾಗಿದೆ. ಫ್ರೆಂಡ್ಸ್, ಇದು ಪ್ರಧಾನಿ ಮೋದಿ ಘೋಷಿಸಿಕೊಂಡಿರೋ ಆಸ್ತಿಯ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ.
ಈಗೆಲ್ಲ ಒಂದು ಸಲ MLA ಆದರೆ ಅವರ ಆಸ್ತಿಯಲ್ಲಿ ಕೋಟಿಗಟ್ಟಲೆ ಏರಿಕೆ ಆಗುತ್ತೆ. ಅಂಥದ್ರಲ್ಲಿ ಮೋದಿ ಕಳೆದ 24 ವರ್ಷಗಳಿಂದ ಅಧಿಕಾರದಲ್ಲಿದ್ದಾರೆ. 13 ವರ್ಷ CM ಆಗಿ 11 ವರ್ಷಗಳಿಂದ ಪ್ರಧಾನಿಯಾಗಿದ್ದಾರೆ. ಆದರೆ ಅವರ ಆಸ್ತಿಯಲ್ಲಿ ಸಂಬಳಕ್ಕಿಂತ ಹೆಚ್ಚಿನ ಏರಿಕೆ ಕಂಡಿಲ್ಲ. ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.